ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ಫಸ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ಸ್ಲೋಲಿಯಾಗಿ, ತುಂಬ ಸಂತೋಷ. ಸೊ ಇದೊಂದು ಕ್ಲಿಪ್ಪು, ಓಲ್ಡ್ ಕ್ಲಿಪ್ ಹ್ಯಾಡ್ ಮಾಡಿದ್ದೆ. ಇಲ್ಲಿ ನೋಡಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಸ್ ಯೂಶ್ವಲ್ ಫ್ರೂಟ್ ಮತ್ತು ಡಿಟಾಕ್ಸ್ ಡ್ರಿಂಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನಾವು ಸಂಡೇ ಸ್ವಲ್ಪ ಆದಷ್ಟು ಬೆಳಗ್ಗೆ ಲೈಟಾಗೆ ಬ್ರೇಕ್ಫಾಸ್ಟ್ನ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸೊ ಬೆಟ್ಟದ ನೆಲ್ಲಿಕಾಯಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಈ ಬೇಸಿಗೆಯಲ್ಲಿ ಸೊ ವಿಟಮಿನ್ ಸಿ ಡಿಫಿಷಿಯನ್ಸಿನೆಲ್ಲ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಬೆಟ್ಟದ ನೆಲ್ಲಿಕಾಯಿ ಯೂಶ್ವಲಿ ಚೆನ್ನಗಿರಿಲಿ ಸಿಗಲ್ಲ. ಸೊ ನಾನು ಶಿವಮೊಗ್ಗ ಹೋದಾಗ ಕಡೆ ಅಥವಾ ದಾವಣಗೆರೆ ಹೋದಾಗ ತೊಗೊಂಡು ಬರ್ತೀನಿ. ನಾವು ಮನೆಯವ್ರು ಹೋಗ್ತಿರ್ತಾರಲ್ವ, ತರಿಸ್ತೀನಿ. ನೋಡಿ, ಮೊದಲು ಇದನ್ನು ಈ ರೀತಿ ಸೊ ಬೈಟ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನೋಡಿ, ಚೆನ್ನಾಗೆಲ್ಲ ತೆಗಿತಾ ಇದ್ದೀನಿ. ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪೀಸಸ್ನ ಕಟ್ ಮಾಡ್ಕೊತೀನಿ. ಮಂಚ್ ಮಾಡ್ತಾ ಇರ್ತೀವಿ ನಾನು, ಮಕ್ಕಳು. ಸೊ ಹಾಲಲ್ಲಿ ಒಂದು ಬಾಕ್ಸಲ್ಲಿ ಇಟ್ಬಿಟ್ರೆ ಸ್ವಲ್ಪ ಸಾಲ್ಟ್ ಹಾಕಿ ಸೊ ತಿನ್ಕೊಳ್ತಾ ಇರ್ತೀವಿ. ನೋಡಿ, ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬೈಟ್ ಸೈಜ್ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ರಾಕ್ ಸಾಲ್ಟ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸೊ ಸ್ಮಾಲ್ ಸಾಲ್ಟು, ಪುಡಿ ಉಪ್ಪು ಅಂತಾರಲ್ಲ, ಅದು ಹಾಕಬಾರ್ದು. ರಾಕ್ ಸಾಲ್ಟ್, ಕಲ್ಲುಪ್ಪು ಹಾಕಿಬಿಟ್ಟು ನಾನು ಅದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಇಲ್ಲಿ ನೋಡಿ, ಸಾಂಬಾರು ರೆಡಿಯಾಗಿದೆ. ಸೊ ಮಧ್ಯಾಹ್ನ ಸ್ವಲ್ಪ ಸಾಂಬಾರು ಮಾಡಿಟ್ಟು ತಿಂಡಿ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀವಿ. ಟೊಮೆಟೊ ಎಲ್ಲ ಬೇಸಿಗೆಗೆಲ್ಲ ಹಾಳಾಗ್ತಾಯಿದೆ. ಸೊ ಸಪೋಟ ರೆಡಿ ಇದೆ ಜ್ಯೂಸ್ಗೆ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇಟ್ಬಿಟ್ಟು ಈ ರೀತಿ ಶೇಕ್ ಮಾಡಿ, ಆವಾಗಲೇ ಇಟ್ಟಿದ್ನಲ್ಲ, ಅದು ಇನ್ನೊಂದು ಸಲ ಶೇಕ್ ಮಾಡ್ತಾಯಿದ್ದೀನಿ. ಸೊ ಒಂದು 2 hours ಬಿಟ್ಟು ತಿನ್ನೋದಕ್ಕೆ ರೆಡಿ ಇರುತ್ತೆ. ಅವಲಕ್ಕಿ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ಸೊ ಮಕ್ಕಳೆಲ್ಲ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಸಪೋಟೊ ಜ್ಯೂಸು ಕುಡ್ದಾಯಿತು. ಸೊ ದೇವ್ರು ಕ್ಲೀನ್ ಮಾಡ್ತಿದ್ದಾಳೆ. ಚಿಕ್ಕವಳದೇ ಡ್ಯೂಟಿ, ದೇವ್ರು ಕ್ಲೀನ್ ಮಾಡೋದು. ಮಾಡಿಬಿಟ್ಟು ತಿಂಡಿಗೆ ಬರ್ತಾಳೆ. ಸೊ ಯೂಶ್ವಲಿ ಮಕ್ಕಳಿಗೆ ಸ್ವಲ್ಪ ಎಲ್ಲ ಚಿಕ್ಕ ವಯಸ್ಸಿಂದನೇ ಕಲಿಸ್ಬೇಕು. ದೇವ್ರ ಪೂಜೆ ಮಾಡೋದು, ದೇವ್ರು ಕ್ಲೀನ್ ಮಾಡೋದು, ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೆಲವೊಂದು ಮನೇಲಿ ಮಕ್ಕಳು ಮಾತು ಕೇಳ್ತಾರೆ, ಕೆಲವೊಂದು ಮನೇಲಿ ಮಾತು ಕೇಳಲ್ಲ. ಅಂಥ ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ತಿಂಡಿಗೆ ಸ್ವಲ್ಪ ಸಿಂಪಲ್ಲಾಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ತುಂಬ ಫ್ಯಾನ್ಸಿಯಾಗೇನು ಮಾಡೋಕ್ಕೋಗಿಲ್ಲ. ಸ್ವಲ್ಪ ಮೊಸರು, ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ ಮೊಸರು ಮತ್ತು ಅವಲಕ್ಕಿ ಕಾಂಬಿನೇಷನ್ನು. ಸೊ ಫ್ರಿಜ್ಜಲ್ಲಿ ಇದು ನೋಡಿ, ಮೊನ್ನೆ ಬೆಲ್ಲದ ಹಾಲು ತೋರಿಸಿದ್ದೆ ನಾನು, ಯಾವ ರೀತಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂತ. ಸೊ ಆ ರೀತಿ ನಾನು ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ತೀನಿ ಬೆಲ್ಲದ ಹಾಲು. ಸೊ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಒಂದು ಕಾಲೇಜ್ದು ಒಂದು ಪ್ರೊಮೋ ಶೂಟ್ ಇತ್ತು. ಸೊ ಅದಕ್ಕೆ ಹೋಗ್ತಾಯಿದ್ವಿ ನೋಡಿ. ಸದ್ಯದಲ್ಲೇ ಆ ವಿಡಿಯೋ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ವಿಚ್ ಕಾಲೇಜ್ ಬಗ್ಗೆ ನಾನು ಡೀಟೇಲಾಗೆಲ್ಲ ಹಾಕ್ತೀನಿ. ಸೊ ಚೆನ್ನಗಿರಿಲಿ ಇದೊಂದು ಫೇಮಸ್ ಗ್ರೋಯಿಂಗ್ ಕಾಲೇಜ್, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಶೂಟಿಂಗ್ ಮುಗಿಸ್ಕೊಂಡು, ಸ್ವಲ್ಪ ಶೂಟ್ ಮುಗಿಸ್ಕೊಂಡು ತುಂಬ ಹೊಟ್ಟೆ ಶುವಾಗ್ತಾಯಿತ್ತು. ನಮ್ಮ ಚೆನ್ನಗಿರಿಯಲ್ಲೇ ಇರೋವಂಥ ಒಂದು ದಾವಣಗೆರೆ ಬೆಣ್ಣೆ ದೋಸೆ. ಸೊ ಅಲ್ಲಿಗೆ ಬಂದಿದ್ವಿ. ಯಾಕೋ ದೋಸೆ ಕ್ರೇವಿಂಗ್ಸ್ ಆಗ್ತಿತ್ತು. ನೋಡಿ, ಗಣಪತಿ ವಿಘ್ನ ವಿನಾಶಕ ಕೈ ಮುಗಿದ್ಬಿಟ್ಟು ಒಳ್ಳೇದಾಗ್ಲಪ್ಪ ಅಂತ ಬೆಣ್ಣೆ ದೋಸೆ ಅಂಗಡಿ ಒಳಗೆ ಹೋಗ್ತಾ ಇದ್ದೀವಿ. ಇದೆಲ್ಲಿ ಬರುತ್ತೆ ಅಂದರೆ, ಚೆನ್ನಗಿರಿಲಿ RH ಅವರೇಕಾ ವೆಜ್ ಹೋಟೆಲ್ ಇದೆಯಲ್ಲ, ಅಲ್ಲಿ ನೋಡಿ ನೀವು ಮೆನು ಎಲ್ಲ ಪ್ರೈಸ್ ಮೆನು ನೋಡ್ತಿರ್ಬೋದು. ಫಸ್ಟು ಒಂದು ಕಾಫಿ ಕುಡಿದೆ, 6:30 ಆಗಿತ್ತು. ಇಲ್ಲಿ ನೋಡಿ, ದೋಸೆ ಬಂದಿದೆ. ಸೊ ಒಂದು ಸಿಂಗಲ್ ಬೆಣ್ಣೆ ದೋಸೆ, ಖಾಲಿ ದೋಸೆ ಅಂದರೆ ಸೆಟ್ ದೋಸೆ ಟೈಪು, ಮತ್ತು ಒಂದು ಬೆಣ್ಣೆ ಮಸಾಲೆ ದೋಸೆ ತೊಗೊಂಡಿದ್ವಿ. ಅದ್ರ ರಿವ್ಯೂ ಹೇಳ್ತೀನಿ ನೋಡಿ. ತುಂಬ ಚೆನ್ನಾಗಿತ್ತು. ಬಟ್ ಚಟ್ನಿ ಆ್ಯಸ್ ಯೂಶ್ವಲ್ ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಅಥೆಂಟಿಕ್ಕಾಗಿ ಬೆಣ್ಣೆ ದೋಸೆ ಕೊಡ್ತಾರಲ್ವ ದಾವಣಗೆರೆಯಲ್ಲಿ, ಈ ಸಲ ಯಾಕೋ ಆ ಟೈಪ್ ಇರಲಿಲ್ಲ. ಇದು ಮಸಾಲೆ ದೋಸೆ, ಬೆಣ್ಣೆ ಎಲ್ಲ ಪ್ಲೈನ್ ತೊಗೊಂಡಿದ್ವಿ. ಮಸಾಲೆ ದೋಸೆ, ಈಗ ನೋಡ್ರಿ ಬೆಣ್ಣೆ ದೋಸೆ ಬಂತು. ಯಾಕೋ ನನಗಷ್ಟು ಈ ಸಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿಲ್ಲ, ತುಂಬ ಡ್ರೈ ಅನ್ನಿಸ್ತಾ ಇತ್ತು. ಬಟ್ ಯೂಶ್ವಲಿ ತುಂಬ ಚೆನ್ನಾಗಿರ್ತಿತ್ತು. ಈ ಗ್ಯಾಸ್ ಪ್ರಾಬ್ಲಮಿಂದನೋ ಏನೋ ಗೊತ್ತಿಲ್ಲ, ಕೆಲವೊಂದು ಐಟಮ್ಗಳೇ ಖಾಲಿ ಆಗಿತ್ತು. ಸೊ ಇರೋದ್ರಲ್ಲಿ ಸೆಟ್ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ತುಂಬ ಸ್ಮೂತಾಗಿ, ಆಯಿಲ್ಲೆಸ್ಸು, ಸ್ವಲ್ಪನೂ ಆಯಿಲ್ ಹಾಕಿರಲಿಲ್ಲ. ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ಡು. ಚಟ್ನಿ ಅಂತೂ ತುಂಬ ಸ್ಪೈಸಿಯಾಗಿತ್ತು. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಬಾರ್ದು, ಡೈರೆಕ್ಟಾಗಿ ಮಾತಾಡಿರೋದೇ ಹಾಕೋಣ ಅಂದ್ಕೊಂಡೆ. ತುಂಬ ಬ್ಯಾಕ್ಗ್ರೌಂಡ್ ಸೌಂಡು, ಫ್ಯಾನ್ದು ಸೌಂಡು. ನೋಡಿ, ಬೆಣ್ಣೆ ದೋಸೆ ತೊಗೊಂಡಿದ್ದವಳು ಫೇವ್ರೆಟ್ ಬೆಣ್ಣೆ ದೋಸೆ. ಬಟ್ ಯಾಕೋ ಮಮ್ಮಿ ಇವತ್ತು ತುಂಬ ಡ್ರೈ ಆಗಿತ್ತು. ಬೆಣ್ಣೆ ದೋಸೆಗೆ ವೈಟ್ ಕಲರ್ ಪಲ್ಯ ಕೊಡ್ತಾರೆ, ಪೊಟ್ಯಾಟೋದು. ಈ ಸಲ ಯಾಕೋ ಯೆಲ್ಲೋ ಕಲರ್ ಕೊಟ್ಟಿದ್ದರು, ಆದರೂ ಪರವಾಗಿಲ್ಲ. ಚಟ್ನಿ ತುಂಬ ಚೆನ್ನಾಗಿತ್ತು. ದೋಸೆನೂ ನಮ್ಮ ಎಕ್ಸ್ಪೆಕ್ಟೇಷನ್ ಹಂಗೇನು ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಚೆನ್ನಾಗಿರುತ್ತೆ.
ಈ ದೋಸೆ ಅಂತೂ ತುಂಬ ಚೆನ್ನಾಗಿತ್ತು. ಚನ್ನಗಿರಿ ಜನತೆಗೆ ಒಂದು ಹೇಳೋದೇನು ಅಂದರೆ, ಯೂಶ್ವಲಿ ಎಲ್ಲರೂ ಹೋಗ್ತಿರ್ತೀರ ಈ ಬೆಣ್ಣೆ ದೋಸೆ ಹೋಟೆಲ್ಗೆ, ಎಲ್ಲರಿಗೂ ಫೆಮಿಲಿಯರ್ ಆಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಬೆಣ್ಣೆ ದೋಸೆ ಹೋಟೆಲ್ ಇನ್ ಚನ್ನಗಿರಿ. ನೋಡಿ ಮಸಾಲೆ ದೋಸೆ ನಾನು ಟ್ರೈ ಮಾಡ್ತಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಸಖತ್ತಾಗಿತ್ತು. ಬೆಣ್ಣೆ ಮಸಾಲೆ ದೋಸೆ ಅಲ್ಲ, ಇದು ಪ್ಲೈನ್ ಮಸಾಲೆ ದೋಸೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ಬೆಣ್ಣೆ ದೋಸೆ ಟೇಸ್ಟ್ ಮಾಡೋಣ ಅಂತ ಹೋಗಿದ್ದು, ಬಟ್ ಈ ದೋಸೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಒಂದು ಸಲ ನೀವೆಲ್ಲರೂ ಹೋಗಿ ವಿಸಿಟ್ ಮಾಡಿ ಮಸಾಲೆ ದೋಸೆ ಮತ್ತು ಪ್ಲೈನ್ ದೋಸೆನ ಟ್ರೈ ಮಾಡಿ. ಎಸ್ ನೋಡಿ, ನಮ್ಮ ಪಿಂಕು ಹೇಳ್ತಿದ್ದಾಳೆ ಹೆಂಗಿದೆ ಟೇಸ್ಟ್ ಅಂತ. ಶಿ ಈಸ್ ನಾಟ್ ಸೋ ಮಚ್ ಫೌಂಡ್ ಆಫ್ ದೋಸೆ, ಸೊ ಬಟ್ ಸ್ಟಿಲ್ ಕೆಲವೊಂದು ಸಲ ಹೋಟ್ಲಲ್ಲಿ ನಾವು ಹೇಳಿದ್ರೆ ತಿಂತಾಳೆ. ಮನೇಲಿ ಅವಳಿಗೆ ತುಂಬ ಇಷ್ಟ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಜಾಲಿಯಾಗಿ ಬಂದಿದೆ, ಹೇಳೋದೇ ಬೇಡ. ಹೊಟ್ಟೆ ಹಸಿವಾಗಿದ್ದಕ್ಕೂ ಖಾರ ಚಟ್ನಿಗೂ ಸಖತ್ತಾಗಿತ್ತು. ಮನೆಗೆ ಬಂದಮೇಲೆ ಮಕ್ಕಳು ಸ್ವಲ್ಪ ಮಮ್ಮಿ ಕ್ರಾಫ್ಟ್ ಮಾಡ್ತೀನಿ ಅಂತ ಕ್ರಾಫ್ಟ್ ಮಾಡ್ತಿದ್ರು. ನಾನು ಸ್ವಲ್ಪ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಇವತ್ತು ತುಂಬ ಏನು ಹಸಿವಿಲ್ಲ, ಸ್ವಲ್ಪ ಲೈಟಾಗಿ ಬುತ್ತಿ ಕಟ್ಟು ಅಂತ ಹೇಳಿದರು. ಬುತ್ತಿ ಅಂದರೆ ಏನು ಅಂದರೆ ಹಳ್ಳಿ ಕಡೆಲ್ಲ ಸ್ವಲ್ಪ ಫೇಮಸ್ಸು, ಅದ್ರ ಬಗ್ಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್, ಕ್ಲ್ಯಾಪ್ಸ್. ಸೊ ಬುತ್ತಿಗೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಸೊ ಮೊದಲು ಬುತ್ತಿಗೆ ಬೆಳ್ಳುಳ್ಳಿ ಮತ್ತು ಇದು ಸೊಸೈಟಿ ಅಕ್ಕಿ ಅಂತ, ಈ ಸಣ್ಣ ಅಕ್ಕಿ ಅಲ್ಲ, ಸೊಸೈಟಿ ಅಕ್ಕಿ ಅಂತ ಬರುತ್ತೆ. ಅದನ್ನು ನಾನು ಆ ಕಪ್ಪಲ್ಲಿ ತೋರಿಸಿದ್ನಲ್ಲ ಅಳತೆಯಲ್ಲಿ 1.5 ಕಪ್ಪು ಮತ್ತು 4 ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸ್ಮೂತಾಗಿ ಅನ್ನ ಮಾಡಿ, ಬಿಸಿ ಅನ್ನನೇ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಒಗ್ಗರಣೆಗೆ ಶುಂಠಿ, ಬೆಳ್ಳುಳ್ಳಿ, ಫ್ರೆಶ್ಶಾಗಿ ಕ್ರಷ್ ಮಾಡಿರೋಂಥ ಪೆಪ್ಪರು, ಒಗ್ಗರಣೆ ಮತ್ತು 1 ಪ್ಯಾಕೆಟ್ ಮೊಸರು, ಒಗ್ಗರಣೆನ ಇಟ್ಟಿದ್ದೀನಿ ನೋಡಿ. ನಾನು ಆದಷ್ಟು ಐರನ್ ಪಾತ್ರೆಗಳನ್ನೇ ಯೂಸ್ ಮಾಡ್ತೀನಿ. ಸೊ ಐರನ್ ಡಿಫಿಷಿಯನ್ಸಿ ಸ್ವಲ್ಪ ಕಡಿಮೆ ಆಗಲಿ ಅಂತ ನೋಡಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ. ಅಲ್ಲಿ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಸೈಡ್ಗೆ. ಒಗ್ಗರಣೆ ಒಂದು ರೆಡಿ ಮಾಡ್ಕೊಳ್ಳೋಣ. ಮೊದಲು ರೈಸ್ ರೆಡಿ ಮಾಡಿಕೊಂಡು ಆಮೇಲೆ ಒಗ್ಗರಣೆನ ನಾವು ರೆಡಿ ಮಾಡ್ಕೋಬೇಕು. ಸಾಸಿವೆ, ಜೀರಿಗೆ, ಇದು ಮೆಣಸಿನ್ಕಾಯಿ ನಾನು ಇತ್ತೀಚಿನ ವೀಡಿಯೋಗಳಲ್ಲಿ ನೋಡ್ತಾ ಇರ್ಬೋದು, ಅಷ್ಟೇನು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಯಥೇಚ್ಛಾಗಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು 3ರಿಂದ 4 ಮೀಡಿಯಮ್ ಸೈಜ್ ಆನಿಯನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ಲೇಮ್ನ ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸೊ ನಿಧಾನಕ್ಕೆ ಸ್ಟಿರ್ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಸ್ಮೂತ್ ಆಗಲಿ ಈರುಳ್ಳಿ ಅಂದ್ಬಿಟ್ಟು ಆನಿಯನ್ನ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಲೈಟಾಗಿ ಅದು ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ ಆನಿಯನ್ನು. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಕ್ರಷ್ ಮಾಡಿರೋವಂಥದ್ದು, ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಅದೇ ರೀತಿ ಚಾಪಿಂಗ್ ಬೋರ್ಡ್ನ ವಾಶ್ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಸೊ ಇವಾಗ ಫ್ರೈ ಆಯಿತು. ತುಂಬಾ ಫ್ರೈ ಮಾಡಬಾರ್ದು ಆನಿಯನ್ನು, ಸ್ವಲ್ಪ ಲೈಟಾಗಿ ಫ್ರೈ ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಹೀಟಲ್ಲೇ ಅದು ಚೆನ್ನಾಗಿ ಇದಾಗುತ್ತೆ. ಇವಾಗ ನೋಡಿ ಅನ್ನ ಒಗ್ಗರಣೆನೂ ತಣ್ಣಗಾಗಿದೆ, ಹಾಕ್ತಾಯಿದ್ದೀನಿ. ಕುಟ್ಟಿರೋ ಪೆಪ್ಪರ್ನ ಒಗ್ಗರಣೆಗೆ ಹಾಕಬಾರ್ದು, ರೈಸ್ಗೆ ಹಾಕಿ ಸ್ಪ್ಯಾಚುಲಿಂದ ಎಲ್ಲದನ್ನು ನೀಟಾಗಿ ತೊಗೋತಾ ಇದ್ದೀನಿ. ಸೊ ಇವಾಗ ಸ್ಪೂನನ್ನು ಯೂಸ್ ಮಾಡಬಾರ್ದು, ಕೈಯಲ್ಲಿ ಯಾವ ರೀತಿ ನಾನು ಬುತ್ತಿ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಹಳ್ಳಿಲಿ ಫೇಮಸ್ ಇದು, ಒಗ್ಗರಣೆ ಬುತ್ತಿ ಅಂತ ಕರೀತಾರೆ. ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಗಾಬರಿ ಆಗುತ್ತೇನು ಬೇಕಿಲ್ಲ, ಅನ್ನ ಬಿಸಿ ಇಲ್ಲ, ಸ್ವಲ್ಪ ವಾರ್ಮ್ ಆಗಿದೆ. ಸೊ ನೋಡಿ ಈ ರೀತಿ ಬುತ್ತಿ ಅಂದರೆ ಈ ರೀತಿ ಉಂಡೆಯಾಗಿ ಕಟ್ಟಬೇಕು. ಎಷ್ಟು ಬುತ್ತಿ ಆಗಿದೆ ಅಂತ ತೋರಿಸ್ತೀನಿ. ಒಂದು 6ರಿಂದ 7, ಒಂದು 8 ಬುತ್ತಿ ಮೀಡಿಯಮ್ ಸೈಜ್ದಾಗಿದೆ. ಬುತ್ತಿನ ನಾವು ಈ ಕೆಂಪು ಚಟ್ನಿ ಅಂತ ಬರುತ್ತೆ, ಇಲ್ಲ ಮಾವಿನಕಾಯಿ ಫ್ರೆಶ್ ಉಪ್ಪಿನಕಾಯಿ ಹಾಕ್ಕೊಂಡು ಸವಿತಾ ಇದ್ದರೆ, ಟೇಸ್ಟ್ ಮಾಡ್ತಾಯಿದ್ರೆ ಆಹಾ, ಈ ಬೇಸಿಗೆಗೆ ತಣ್ಣಗಿರುತ್ತೆ. ಕೆಲವೊಂದು ಸಲ ತುಂಬ ಫ್ಯಾನ್ಸಿಯಾಗಿರೋ ಫುಡ್ಡನ್ನು ನಾವು ಯೂಸ್ ಮಾಡಬಾರ್ದು, ಸ್ವಲ್ಪ ಈ ಟ್ರೆಡಿಷನ್ ಫುಡ್ಗಳನ್ನ ಮಕ್ಕಳಿಗೆ ನಾವು ಇಂಟ್ರಡ್ಯೂಸ್ ಮಾಡಿಸ್ಬೇಕಾಗುತ್ತೆ. ನೋಡಿ ಎಲ್ಲ ಸವಿತಾ ಇದ್ದಾರೆ ಬುತ್ತಿನ, ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದಾರೆ. ನಮ್ಮ ಮನೆಯ ಬೆಸ್ಟ್ ರಿವ್ಯೂವರ್ಸು ಇವರು 3 ಜನ. ಯಾವುದೇ ಡಿಶ್ ಮಾಡಲಿ ಒಬ್ಬೊಬ್ರು ನನ್ನ ಕಮೆಂಟ್ಸ್ ಚೆನ್ನಾಗಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಮಾವಿನಕಾಯಿ ಚಟ್ನಿ, ಹಸಿ ಮಾವಿನಕಾಯಿ ಚಟ್ನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸೀಸನಲ್ಲಿ ನಾವು ಮಾಡಿಟ್ಕೊತೀವಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.